ನಮಸ್ಕಾರ ಸ್ನೇಹಿತರೆ, ನಾವು ಟಾಯ್ಲೆಟ್ಗೆ ಮತ್ತು ಕಿಚನ್ಗೆ ಕೋಲಾರ್ ಕಂಪ್ನಿದು ಏನಾದರೂ ತೊಗೊಂಡು ಪ್ರಾಬ್ಲಮ್ ಆಗಿದ್ರೆ ಅದನ್ನು ಯಾವ ಥರ ಆನ್ಲೈನಲ್ಲಿ ಕಂಪ್ಲೇಂಟ್ ಮಾಡಿಬಿಟ್ಟು ಅವ್ರ ಟೆಕ್ನಿಷಿಯನ್ನ ಕರೆಸ್ಬಿಟ್ಟು ಫ್ರೀ ವಿಸಿಟ್ ಮಾಡಿಬಿಟ್ಟು ಅದೇನು ಪ್ರಾಬ್ಲಮ್ ಅಂತ ಹೇಳ್ಬಿಟ್ಟು ಸೊಲ್ಯೂಷನ್ ಮಾಡಿಕೊಡ್ತಾರೆ. ಅದನ್ನು ಯಾವ ಥರ ನಾವು ಕಂಪ್ಲೇಂಟ್ ರಿಜಿಸ್ಟರ್ ಮಾಡೋದು ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಕೋಲಾರ್ ಕಂಪ್ನಿ ಕಡೆಯಿಂದ ಫ್ರೀ ವಿಸಿಟ್ ಮಾಡಿಬಿಟ್ಟು ಏನು ಪ್ರಾಬ್ಲಮ್ ಅಂತ ಹೇಳ್ಬಿಟ್ಟು ಸೊಲ್ಯೂಷನ್ ಕೊಡ್ತಾರೆ. ಪ್ಲಸ್ ಅದನ್ನೇನಾದರೂ ಮಾಡಬೇಕಂದ್ರೆ ಅವರು ವಿತ್ ವ್ಯಾರಂಟಿ ಇದ್ದರೆ ಫ್ರೀಯಾಗಿ ಮಾಡಿಕೊಡ್ತಾರೆ, ಅಥವಾ ನಮ್ಮ ವ್ಯಾರಂಟಿ ಏನಾದರೂ ಮುಗಿದೋಗಿದ್ರೆ ನಮಗೆ ಚಾರ್ಜ್ ಕೂಡ ಮಾಡ್ತಾರೆ. ಸೊ ಇದನ್ನ ಯಾವ ಥರ ನಾವು ಆನ್ಲೈನಲ್ಲಿ ಕಂಪ್ಲೇಂಟ್ ಮಾಡ್ಕೋಬಹುದು ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇವಾಗ ಸೈಡ್ ಸ್ಕ್ರೀನಲ್ಲಿ ಏನು ನಂಬರ್ ತೋರಿಸ್ತಾ ಇದ್ದೀನಿ ಕೆಳಗಡೆ, ಆ ನಂಬರ್ಗೆ ಕಾಲ್ ಮಾಡಿದ್ರೆ ಇಂಗ್ಲೀಷ್ ಮತ್ತು ಹಿಂದಿನಲ್ಲಿ ಮಾತಾಡ್ತಾರೆ. ನೀವು ಡೈರೆಕ್ಟ್ ಮಾತಾಡ್ಕೊಂಡು ನೀವು ಕಂಪ್ಲೇಂಟ್ನ ರಿಜಿಸ್ಟರ್ ಮಾಡ್ಕೋಬಹುದು. ಇಲ್ಲ ಅಂದರೆ ಇನ್ನೊಂದು ಸ್ಟೆಪ್ ಬಂದ್ಬಿಟ್ಟು ಆನ್ಲೈನಲ್ಲಿ ಡೈರೆಕ್ಟ್ ನಾವು ಕಂಪ್ಲೇಂಟ್ನ ರಿಜಿಸ್ಟರ್ ಮಾಡ್ಕೋಬಹುದು. ಓಕೆ, ಇದು ಯಾವ ಥರ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಓಕೆ, ಗೂಗಲ್ನ ಓಪನ್ ಮಾಡಿ. ಗೂಗಲ್ ಕ್ರೋಮ್ ಆಯಿತು ಇಲ್ಲ ಗೂಗಲ್ ಆಯಿತು ಓಪನ್ ಮಾಡಿ. ಅಲ್ಲಿ ನೀವು ನೋಡ್ಬೋದು ಕೋಲಾರ್ ಕಂಪ್ಲೇಂಟ್ ಆನ್ಲೈನ್ ಅಂತ ಹೇಳ್ಬಿಟ್ಟು ಸರ್ಚ್ ಕೊಡಿ. ಈ ಥರ ನಾನು ಏನಿಲ್ಲಿ ಸರ್ಚ್ ಮಾಡಿದ್ದೀನಿ ಆ ಥರ ಸರ್ಚ್ ಕೊಡಿ. ಅದಾದಮೇಲೆ ಇಲ್ಲಿ ಕಸ್ಟಮರ್ ಸಪೋರ್ಟು, ಕಾಂಟ್ಯಾಕ್ಟ್ ಫ್ಯಾಕ್ಸ್ ಆ್ಯಂಡ್ ಅಸಿಸ್ಟೆಂಟ್ ಅಂತ ಇರುತ್ತೆ, ಅದ್ರ ಮೇಲೆ ಟಚ್ ಕೊಡಿ. ಓಕೆ, ಇದ್ರ ಮೇಲೆ ಟಚ್ ಮಾಡಿದ್ಮೇಲೆ ನೀವು ಇಲ್ಲಿ ನೀಟಾಗಿ ನೋಡ್ಕೋಬೋದು. ಇಲ್ಲಿ ತುಂಬಾ ಇಂಪಾರ್ಟೆಂಟು ಯಾವ ಥರ ನಾವು ಕಂಪ್ಲೇಂಟ್ನ ರಿಜಿಸ್ಟರ್ ಮಾಡೋದು ಅಂತ ಹೇಳ್ಬಿಟ್ಟು. ಫಸ್ಟು ಅಲ್ಲಿ ತುಂಬ ಆಪ್ಷನ್ಗಳನ್ನ ಕೊಟ್ಟಿರ್ತಾನೆ, ಏನೇನು ಡೀಟೇಲ್ಸನ್ನು ಆ್ಯಡ್ ಮಾಡ್ಬೇಕಂತ ಹೇಳ್ಬಿಟ್ಟು ಇಲ್ಲಿ ತೋರಿಸ್ತಾ ಇರ್ತಾರೆ. ಇಷ್ಟು ಡೀಟೇಲ್ಸ್ನ ನೀವು ಆ್ಯಡ್ ಮಾಡಬೇಕಾಗುತ್ತೆ. ಬಟ್ ಆ್ಯಡ್ ಮಾಡೋದು ಯಾವ ಥರ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ತೋರಿಸ್ತೀನಿ. ಅಲ್ಲಿ ನೋಡಿ ಮೊಬೈಲ್ ನಂಬರ್ ಅಂತ ಕೇಳುತ್ತೆ. ಮೊಬೈಲ್ ನಂಬರ್ ಹಾಕಿದ ತಕ್ಷಣ ಇಲ್ಲಿ ನೋಡ್ಬೋದು, ಇಲ್ಲಿ ಗೆಟ್ OTP ಅಂತ ಇರುತ್ತಲ್ಲ ಅದ್ರ ಮೇಲೆ ಟಚ್ ಕೊಡಿ. ಓಕೆ, ನೋಡ್ಬೋದು ಈ ಥರ ಇಂಟರ್ಫೇಸ್ ಬರುತ್ತೆ. ನಿಮ್ಗೊಂದು OTP ಹೋಗುತ್ತೆ. ಇಲ್ಲಿ OTPನ ಕಂಪಲ್ಸರಿ ಹಾಕ್ಲೇಬೇಕಾಗುತ್ತೆ. ಓಕೆ, OTPನ ಎಂಟರ್ ಮಾಡಿದ್ಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ, ಅಲ್ಲಿ ನೋಡ್ತಾ ಇರ್ಬೋದು. ಓಕೆ, ಯುವರ್ ಮೊಬೈಲ್ ನಂಬರ್ ಹ್ಯಾಸ್ ಬಿನ್ ವೆರಿಫೈಡ್ ಅಂತ ಬರುತ್ತೆ. ನಿಮ್ಮ ನೇಮ್ನ ಅಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಓಕೆ, ಫಸ್ಟ್ ನೇಮ್ ಲಾಸ್ಟ್ ನೇಮ್ನ ಎಂಟರ್ ಮಾಡ್ಕೊಳ್ಳಿ. ಅದಾದಮೇಲೆ ಮೇಲ್ ಅಡ್ರೆಸ್ ಇರುತ್ತಲ್ಲ ಆ ಮೇಲ್ ಅಡ್ರೆಸ್ನ ಇಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ನಿಮ್ದೇನು ಮೇಲ್ ಅಡ್ರೆಸ್ ಇರುತ್ತೋ ಅದನ್ನು ಇಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಅದೇ ಓಕೆ, ಮೇಲ್ ಅಡ್ರೆಸ್ ಆ್ಯಡ್ ಮಾಡಿದ್ಮೇಲೆ ನಿಮಗೆ ಅಡ್ರೆಸ್ ಅಂತ ಹೇಳ್ಬಿಟ್ಟು ಕೆಳಗಡೆ ಇನ್ನೊಂದು ಆಪ್ಷನ್ ಕೇಳ್ತಾರೆ ನೋಡಿ, ಒಂದು ಅಡ್ರೆಸ್ನ ನೀವು ಆ್ಯಡ್ ಮಾಡ್ಕೊಳ್ಳಿ. ಅದಾದಮೇಲೆ ಲ್ಯಾಂಡ್ ಮಾರ್ಕ್ ಅಂತ ಇರುತ್ತೆ. ಲ್ಯಾಂಡ್ ಮಾರ್ಕ್ ಏನಿರುತ್ತೋ ಅದನ್ನು ನೀವು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಓಕೆ, ಅದಾದಮೇಲೆ ಪಿನ್ ಕೋಡ್ ಕೇಳುತ್ತೆ. ನಿಮ್ಮ ಏರಿಯಾದು ಪಿನ್ ಕೋಡು ನಿಮ್ಮ ಗೂಗಲ್ ಮ್ಯಾಪಲ್ಲಿ ಕೂಡ ಸಿಗುತ್ತೆ, ನೀವು ಇಲ್ಲಾಂದರೆ ಗೂಗಲಲ್ಲಿ ಕೂಡ ಸಿಗುತ್ತೆ. ನೀವು ಆ ಪಿನ್ ಕೋಡ್ನ ಆ್ಯಡ್ ಮಾಡಬೇಕಾಗುತ್ತೆ. ಆಮೇಲೆ ಪಿನ್ ಕೋಡ್ ಆ್ಯಡ್ ಮಾಡಿದ ತಕ್ಷಣ ಕರ್ನಾಟಕ ಅಂತ ಹೇಳ್ಬಿಟ್ಟು ಅದೇ ತೊಗೊಳುತ್ತೆ, ಮತ್ತು ಬೆಂಗಳೂರು ಅರ್ಬನ್ ಅಂತ ತೊಗೊಳುತ್ತೆ. ಆಲ್ಟರ್ನೇಟ್ ಮೊಬೈಲ್ ನಂಬರ್ನ ನೀವು ಇಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ. ಓಕೆ, ಇಲ್ಲಿ ಆಲ್ಟರ್ನೇಟ್ ಮೊಬೈಲ್ ನಂಬರ್ ನಿಮ್ದು ಯಾವ್ದಿರುತ್ತೋ ಅದನ್ನು ಹಾಕ್ಕೊಳ್ಳಿ. ಆಮೇಲೆ ಡೇಟ್ ಆಫ್ ಇನ್ವಾಯ್ಸ್ ಅಂತ ಇರುತ್ತೆ, ಅವ್ರದ್ದು ಐಟಮ್ನ ಯಾವಾಗ ತೊಗೊಂಡಿರ್ತೀವಿ ಅಂತ ಹೇಳ್ಬಿಟ್ಟು ಡೇಟ್ ಇರುತ್ತಲ್ಲ ಆ ಒಂದು ಡೇಟ್ನ ನೀವು ಇಲ್ಲಿ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಸರ್ವಿಸ್ ರಿಕ್ವೆಸ್ಟ್ ಅಂತ ಇರುತ್ತಲ್ಲ ಅದ್ರ ಮೇಲೆ ಏನು ಪ್ರಾಬ್ಲಮ್ ಅಂತ ಹೇಳ್ಬಿಟ್ಟು ಕೇಳ್ಬೋದು. ಸರ್ವಿಸ್ ರಿಕ್ವೆಸ್ಟ್ ಅಂತ ಇರುತ್ತೆ, ಅದರ ಮೇಲೆ ಟಚ್ ಕೊಡಿ. ಏನು ಪ್ರಾಬ್ಲಮ್ ಅಂತ ಹೇಳ್ಬಿಟ್ಟು ಅಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ಮತ್ತು ಏನು ಪ್ರಾಡಕ್ಟ್ ಮೇಲೆ ಪ್ರಾಬ್ಲಮ್ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ ಚೆಕ್ ಮಾಡ್ಕೋಬೇಕಲ್ವಾ, ಅಂದರೆ ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಪ್ರಾಡಕ್ಟ್ ಡೀಟೇಲ್ಸ್ ಅಂತ ಇದೆಯಲ್ಲ ಅದ್ರ ಮೇಲೆ ಟಚ್ ಕೊಡಿ. ಏನು ಪ್ರಾಬ್ಲಮ್ ಅಂತ ಹೇಳ್ಬಿಟ್ಟು ಇಲ್ಲಿ ಕೇಳುತ್ತೆ. ನೀವು ಅಲ್ಲಿ ನೋಡ್ತಾ ಇರ್ಬೋದು, ಬೇಸಿನರ್, ಲ್ಯಾವಲೇಟ್ರಿ, ಬಾತ್ರೂಮ್ ಫರ್ನಿಚರ್, ಬಾತ್ ಟಬ್, ಫಸೆಟ್, ಶವರ್ಸು, ಶವರ್ ಎನ್ಕ್ಲೋಸರ್, ಟಾಯ್ಲೆಟ್, ಯೂರಿನಲ್ ಸೆನ್ಸರು, ಮತ್ತು ನಿಮಗೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಅಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೋದು. ನಂದು ಈಗ ಎಕ್ಸಾಂಪಲ್ಲು ಯೂರಿನಲ್ ಸೆನ್ಸರ್ ಪ್ರಾಬ್ಲಮ್ ಆಗ್ತಾಯಿದೆ, ಅದು ವರ್ಕ್ ಆಗ್ತಿಲ್ಲ, ಅದ್ರ ಮೇಲೆ ಸೆಲೆಕ್ಟ್ ಮಾಡ್ಕೋತೀನಿ. ರಿಪೋರ್ಟ್ ಇಶ್ಯೂ ಅಂತ ಇರುತ್ತಲ್ಲ ಅಲ್ಲಿ ಕನ್ನಡದಲ್ಲಿ ಕೂಡ ಸೆಲೆಕ್ಟ್ ಮಾಡ್ಕೋಬೋದು, ಇಲ್ಲಾಂದರೆ ನೀವು ಇಂಗ್ಲೀಷಲ್ಲಿ ಕೂಡ ಮಾಡ್ಕೋಬೋದು. ನಾನು ಇವಾಗ ಯೂರಿನಲ್ ಸೆನ್ಸರ್ ನಾಟ್ ವರ್ಕಿಂಗ್ ಅಂತ ಹಾಕ್ಬಿಟ್ಟು ಕೆಳಗಡೆ ನೋಡ್ಬೋದು. ಒಂದ್ಸಲ ಎಲ್ಲ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ, ಏನೇನು ಡೀಟೇಲ್ ಹಾಕಿದ್ರೆ, ಮೇಲ್ ಐ ಡಿ ಹಾಕಿರೋದು, ಅಡ್ರೆಸ್ ಹಾಕಿರೋದು ಪ್ರತಿಯೊಂದು ಕೂಡ ಇಲ್ಲಿ ಸೆಲೆಕ್ಟ್ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ನೋಡ್ಬೋದು, ಇಲ್ಲಿ ಸಬ್ಮಿಟ್ ಅಂತ ಇದೆಯಲ್ಲ ಅದ್ರ ಮೇಲೆ ಟಚ್ ಕೊಡಿ. ಓಕೆ ಓಕೆ ಅಲ್ಲಿ ನೋಡ್ಬೋದು ಈ ಥರ ಸಬ್ಮಿಟ್ ಅಂತ ಕೊಟ್ಟಿದ ತಕ್ಷಣ ಅಲ್ಲಿ ನೋಡ್ಬೋದು ಯುವರ್ ಸರ್ವಿಸ್ ರಿಕ್ವೆಸ್ಟ್ ಹ್ಯಾಸ್ ಬಿನ್ ರಿಸೀವ್ಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಓಕೆ, ನೀವೇನು ಮೊಬೈಲ್ ನಂಬರ್ ಹಾಕಿರ್ತೀರೋ ಆ ಒಂದು ಮೊಬೈಲ್ ನಂಬರ್ಗೆ ಅವರು ನಿಮ್ಮದು ಕಂಪ್ಲೇಂಟ್ ರಿಜಿಸ್ಟರ್ ನಂಬರ್ನ ವಾಟ್ಸಪ್ ಮೆಸೇಜ್ ಆಗಿರ್ಬೋದು, ಇಲ್ಲ ನಾರ್ಮಲ್ ಟೆಕ್ಸ್ಟ್ ಮೆಸೇಜ್ ಆದರೂ ಆಗಿರ್ಬೋದು, ನಿಮ್ಮ ಮೇಲ್ ಐ ಡಿಗೂ ಕೂಡ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ನಂಬರ್ನ ನಿಮಗೆ ಕಳಿಸ್ಕೊಡ್ತಾರೆ. ಆಮೇಲೆ ವಿತಿನ್ 24 ಅವರ್ಸಿಂದ 48 ಅವರ್ಸ್ ಒಳಗಡೆ ಅವ್ರ ಟೆಕ್ನಿಷಿಯನ್ ಬಂದ್ಬಿಟ್ಟು ನಿಮಗೆ ಕಾಲ್ ಮಾಡಿಕೊಂಡು ಸೈಟ್ ಆಗಿರ್ಬೋದು, ಅಥವಾ ಮನೆ ಆಗಿರ್ಬೋದು, ಅಥವಾ ಏನಾದರೂ ಕಮರ್ಷಿಯಲ್ ಬಿಲ್ಡಿಂಗ್ ಆಗಿರ್ಬೋದು, ಅವ್ರು ವಿಸಿಟ್ ಮಾಡಿಬಿಟ್ಟು ಏನು ಪ್ರಾಬ್ಲಮ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ, ಮತ್ತು ಅದಕ್ಕೆ ಸೊಲ್ಯೂಷನ್ ಕೂಡ ಅವರು ಕೊಡ್ತಾರೆ. ಈ ವಿಸಿಟ್ಗೆ ಯಾವುದೇ ಚಾರ್ಜ್ ಮಾಡಲ್ಲ. ಏನಾದರೂ ಕೆಲಸ ಮಾಡಿದ್ರೆ ಮಾತ್ರ ನಾವು ಅಮೌಂಟ್ನ ಪೇ ಮಾಡಬೇಕಾಗುತ್ತೆ. ಇನ್ನೂ ನಿಮ್ಗೇನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಇನ್ನೂ ಹೆಚ್ಚಿನದಾಗಿ ಮಾಹಿತಿ ಕೊಡ್ತೀನಿ. ಓಕೆ ಫ್ರೆಂಡ್ಸ್, ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಎಲ್ಲರಿಗೂ ಶುಭವಾಗಲಿ, ಶುಭ ದಿನ.